ಪರಿಷತ್ ಚುನಾವಣೆ ನ್ಯಾಯವಾದಿ ಅನಿಮೇಶ ಉಮೇದುವಾರಿಕೆ ಬಾಲ್ಕಿ ಈಶಾನ್ಯ ಕರ್ನಾಟಕ ಪದವೀಧರ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯ ಸ್ಥಾನದ ಚುನಾವಣೆಗೆ ನ್ಯಾಯವಾದಿ ಅನಿಮೇಶ ಎಂ ಆನಂದವಾಡೆ ನಾಮಪತ್ರ ಸಲ್ಲಿಸಿದರು. ನಂತರ ಪತ್ರಕರ್ತರ ಜೊತೆ ಪತ್ರಿಕಾಗೋಷ್ಠಿ ಮಾತನಾಡಿ, ನಾನು ಸ್ವತಂತ್ರ ಅಭ್ಯರ್ಥಿ, ನನ್ನ ಕ್ರಮ ಸಂಖ್ಯೆ 3 ಇದೆ. ಮತಯಾಚನೆ ಮಾಡಿದ್ರು. ಜೂನ್ 3ರಂದು ನಡೆಯಲಿರುವ ಈಶಾನ್ಯ ಕರ್ನಾಟಕ ಪದವೀಧರ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯ ಸ್ಥಾನದ ಚುನಾವಣೆಗೆ ಪಟ್ಟಣದ ನಿವಾಸಿ ನ್ಯಾಯವಾದಿ ಅನಿಮೇಶ ಎಂ ಆನಂದವಾಡೆ ಮಾತನಾಡಿದರು. ಇದುವರೆಗೆ ಪದವೀಧರ ಕ್ಷೇತ್ರದಿಂದ ಚುನಾವಣೆಯಲ್ಲಿ ಗೆಲುವು ಕಂಡ ಯಾವ ಅಭ್ಯರ್ಥಿಗಳು ಪದವೀಧರರ ಬಗ್ಗೆ ಚಿಂತನೆ ನಡೆಸಿಲ್ಲ, ತಮ್ಮ ಪಕ್ಷದ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಪದವೀಧರರ ಸಮಸ್ಯೆಗಳಿಗೆ ಕಿಂಚಿತ್ತೂ ಸ್ಪಂದಿಸಿಲ್ಲ. ಪದವೀಧರರ ನಿರುದ್ಯೋಗಿ ಅದರೊಂದಿಗೆ ಜ್ವಲಂತ ಸಮಸ್ಯೆ ಆಗಿದೆ. ಪದವೀಧರರಾಗಿ ಕಾರ್ಯನಿರ್ವಹಿಸುತ್ತಿರುವ ನ್ಯಾಯವಾದಿಗಳು, ಶಿಕ್ಷಕರು, ಇತರ ಇಲಾಖೆಯ ಸಿಬ್ಬಂದಿಯವರ ಸಮಸ್ಯೆಗಳಿಗೂ ಸ್ಪಂದನೆ ಸಿಕ್ಕಿಲ್ಲ. ಹೀಗಾಗಿ ಈ ಕ್ಷೇತ್ರದ ಸಾವಿರಾರು ಪದವೀಧರರ ಸಮಸ್ಯೆಗಳನ್ನು ಪರಿಹರಿಸಲು ಪದವೀಧರರ ಧ್ವನಿಯಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದೇನೆ. ಈಶಾನ್ಯ ಕರ್ನಾಟಕ ಪದವೀಧರ ಕ್ಷೇತ್ರದ ಎಲ್ಲ ಪದವೀಧರರು ನನಗೆ ಬೆಂಬಲ ನೀಡ್ತಾರೆ ಎನ್ನುವ ವಿಶ್ವಾಸ ನನಗಿದೆ ಎಂದು ಹೇಳಿದರು. ಸುಪ್ರಭಾತ ನ್ಯೂಸ್, ಬಾಲ್ಕಿ. ಎಂ ಆನಂದವಾಡೆ, ವಕೀಲರು, ಬಾಲ್ಕಿ. ಈ ಮುಂಬರುವ ಈಶಾನ್ಯ ಪದವೀಧರ ಕ್ಷೇತ್ರಕ್ಕೆ ಏನದಂತ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ಏನದಂತ ಚುನಾವಣೆ ಕಣದಲ್ಲಿದ್ದೀನಿ. ನಂದು ಕ್ರಮ ಸಂಖ್ಯೆ ಏನದಂತಂದ್ರೆ 3 ಇದೆ. ಈ ಒಂದು ಚುನಾವಣೆಯಲ್ಲಿ ಏನದಂತಂದ್ರೆ ನಾನು ಕಣಕ್ಕಿಳಿಯುವ ಮೂಲ ಉದ್ದೇಶ ಅಂತಂದ್ರೆ, ಈ ಹಿಂದಿನಿಂದ ಈ ಒಂದು ಈಶಾನ್ಯ ಪದವೀಧರ ಕ್ಷೇತ್ರ ಅಂತಕ್ಕಂಥದ್ದು ನಮ್ಮ ಪದವೀಧರರು ಪಡ್ತಕ್ಕಂಥ ಎಲ್ಲ ನಮ್ಮ ಪದವೀಧರರಿಗೆ ಏನದಂತ ಈ ಕ್ಷೇತ್ರ ಅದನ್ನೇ ನಿಲ್ಲುವಂತ ಅಂಬದು ಗುರುತು ಅದನ್ನೇ ನಿಲ್ಲುವಂತ ಅನಿಸ್ತಾ ಇದೆ. ಆ ಕ್ಷೇತ್ರದಿಂದ ಯಾರು ಗೆದ್ದು ಹೋಗ್ತಾರ ಅವ್ರು ಏನದಂತಂದ್ರೆ ಯಾರಿಗೂ ಸಂಪರ್ಕ ಮಾಡೋದಿಲ್ಲ. ಪದವೀಧರರು ನಿರುದ್ಯೋಗಿಗಳ ಬಗ್ಗೆ ಏನದಂತ ವಿಚಾರ ಮಾಡೋದಿಲ್ಲ. ಅವ್ರು ಮತ್ತೆ ತಿರುಗಿ ಅವ್ರು ಏನದಂತ ಯಾವಾಗೂ ಭೇಟಿ ಆಗೋದೇ ಇಲ್ಲ. ಆ ಕ್ಷೇತ್ರ ಬಗ್ಗೆ ಏನದಂತಂದ್ರೆ ಮತ್ತು ನಿರುದ್ಯೋಗಿಗಳ ಬಗ್ಗೆ ಏನಂತ ಅಭಿವೃದ್ಧಿ ಕಾರ್ಯಗಳ ಇಲ್ಲಿವರೆಗೆ ಯಾರು ನಾವು ಇಲ್ಲ ಅಂತಂದ್ರೆ ನೋಡೇ ಇಲ್ಲ, ಕಂಡೇ ಇಲ್ಲ ಅದ್ರ ಬಗ್ಗೆ. ಈಗ ಎರಡನೇದಾಗಿ 2018ರಿಂದ 2024ರವರೆಗೆ ಅಂದ್ರೆ 6 ವರ್ಷ ಪೀರಿಯಡ್ನಲ್ಲಿ ಏನದಂತಂದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಆದಂತ ಅವರು ಗೆದ್ದು ಬಂದಿದ್ರು. ಅವ್ರು ಕಾಂಗ್ರೆಸ್ ಅಭ್ಯರ್ಥಿ ಅವ್ರು ಏನದ ಪೇಪರ್ನಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಮೇಲೆ ಸರ್ಕಾರ ಬಿಜೆಪಿ ಸರ್ಕಾರ ಇದ್ದ ಸಲುವಾಗಿ ಕೆಲಸ ಮಾಡಕ್ಕಾಗಿಲ್ಲ ಅಂತ ಹೇಳಿ. ಸರ್ಕಾರ ಯಾವುದೇ ಇರಲಿ, ಏನೇ ಇರಲಿ, ಯಾವುದೇ ಸರ್ಕಾರ ಇರಲಿ, ನಮ್ಮ ಕ್ಷೇತ್ರದಲ್ಲಿ ಏನದಂತ ನಾವು ಗೆದ್ದು ಬಂದ್ಬೇಕು. ನಮ್ಮ ಕ್ಷೇತ್ರದ ಬಗ್ಗೆ, ನಮ್ಮ ಇವರ ಬಗ್ಗೆ, ಪದವೀಧರರ ಬಗ್ಗೆ ಏನದಂತ ನಾವೇನದಂತಂದ್ರೆ ಕೆಲಸ ಮಾಡೇಬೇಕು. ಅವ್ರಿಗಾಗಿ ಏನಂತ ನಾವು ದುಡಿನೇಬೇಕು. ಅಲ್ಲಿ ಆದ್ರೆ ಇಲ್ಲಿವರೆಗೆ ಅವ್ರು ಯಾರು ಏನಂತ ದುಡಿತಕ್ಕಂಥ ಕೆಲಸ ಇಲ್ಲಿವರೆಗೆ ಮಾಡಿಲ್ಲ. ಅದೇ ಸಲುವಾಗಿ ನಂದು ಒಂದು ಉದ್ದೇಶ ಏನದಂತ, ನಾನು ಈಗಾಗಲೇ ಏನದ 23 ವರ್ಷಗಳಿಂದ ಏನದಂತಂದ್ರೆ ವಕೀಲ ವೃತ್ತಿ ಮಾಡಿ ಏನದಂತಂದ್ರೆ ಜನಸಾಮಾನ್ಯರಿಗೆ ಏನೋ ನ್ಯಾಯ ದೊರಕಿಸ್ಕೊಡ್ತಾ ಬಂದಿದ್ದೀನಿ. ಮತ್ತು ಅದು ಅಲ್ಲದೇನೆ ನಾ ಫ್ರೀ ಲೀಗಲ್ ಸರ್ವಿಸ್ ಉಚಿತ ಕಾನೂನು ಸಲಹೆ ಏನಂತಂದ್ರೆ ಈ ಜನಸಾಮಾನ್ಯರಿಗೆ ನಾ ಯಾವುದೇ ಚಾರ್ಜ್ ಮಾಡಲೇದೇನೆ ಕೊಡ್ತಾ ಬರ್ತಾ ಇದ್ದೀನಿ. ಈಗ ಏನದಂತಂದ್ರೆ ಈಗ ಕ್ಷೇತ್ರದ ಏನದಂತ ನಾ ಸ್ವತಂತ್ರ ಅಭ್ಯರ್ಥಿಯಾಗಿ ಯಾವುದೇ ಪಕ್ಷದ ಬಗ್ಗೆ ಏನದಂತ ನಾ ಚಿಂತೆ ಮಾಡ್ತಿಲ್ಲ. ನನಗೆ ಯಾವುದೇ ಪಕ್ಷದ ಬಗ್ಗೆ ಸಂಬಂಧ ಇಲ್ಲ, ಯಾವುದೇ ಪಕ್ಷದ ಬಗ್ಗೆ ಏನೋ ನನಗೆ ಜರೂರೇ ಇಲ್ಲ. ನಮಗೆಲ್ಲ ಬರ್ತೀನಿ ಅಂತಕ್ಕಂಥ ಉದ್ದೇಶ ಇಟ್ಟುಕೊಂಡಿಂದ ಈ ಕಣದಲ್ಲಿ ಹೇಳಿದೀನಿ. ಮತ್ತು ಅವ್ರದ್ದು ಸಹಾಯ ಸಹಕಾರ ಏನದ ನನಗೆ ಸಿಗುತ್ತದೆ ಅಂತ ಹೇಳಿ ಗೊತ್ತಿದೆ. ಮತ್ತೆ ಇನ್ನೊಂದು ಮುಖ್ಯ ಉದ್ದೇಶ ಏನಪ್ಪ ಅಂತಂದ್ರೆ, 2022ರಲ್ಲಿ ಏನದ ನಮ್ಮ ಬಾಲ್ಕಿ ತಾಲೂಕದ ಏನದಂತಂದ್ರೆ ಒಬ್ಬ ವಿದ್ಯಾರ್ಥಿ ಏನದಂತಂದ್ರೆ ಯುನೆಸ್ಕೋ ಅವಾರ್ಡ್ಗೆ ಏನದಂತಂದ್ರೆ ಸೆಲೆಕ್ಟ್ ಆಗಿದ್ದ. ಅವನ ಹೆಸರು ವೇದಾಂತ್ ಪ್ರಭು ಆನಂದವಾಡೆ ಅಂತ ಹೇಳಿ. ಯುನೆಸ್ಕೋ ನಮ್ಮ ಜಿಲ್ಲೆದು, ನಮ್ಮ ತಾಲೂಕದು, ನಮ್ಮ ಜಿಲ್ಲೆದು, ನಮ್ಮ ಕರ್ನಾಟಕದ ಏನದಂತಂದ್ರೆ ಹೆಸರು ಏನದಂತ ಇಡೀ ಏನದಂತಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಏನದಂತಂದ್ರೆ ಅವ ಪ್ರಭಾವಿತಗೊಳಿಸ್ಯಾನ. ಅವನಿಗೆ ಇಲ್ಲಿವರೆಗೆ ಬಿಜೆಪಿ ಸರ್ಕಾರ ಇತ್ತು, ಅವ್ರಿಗೆ ಕರೆದು ಸನ್ಮಾನ ಮಾಡ್ತಕ್ಕಂಥದ್ದು, ಅವನಿಗೆ ಪ್ರೋತ್ಸಾಹ ನೀಡ್ತಕ್ಕಂಥ ಯಾವುದೇ ಕಾರ್ಯ ಮಾಡಿಲ್ಲ. ಮತ್ತೆ ಈ ಪದವೀಧರದ ಕ್ಷೇತ್ರದಿಂದ ಆಗಲಿ, ಪದವೀಧರ ಕ್ಷೇತ್ರದಿಂದ ಗೆದ್ದು ಹೋದಂತ ಅಭ್ಯರ್ಥಿಯವರು ಕೂಡ ಏನದಂತಂದ್ರೆ ಅವನ ಬಗ್ಗೆ ಇಲ್ಲಿವರೆಗೆ ಯಾವುದೇ ಮಾತಾಡಿಲ್ಲ, ಅವನಿಗೆ ಪ್ರೋತ್ಸಾಹ ನೀಡುವಂತ ಕೆಲಸ ಮಾಡಿಲ್ಲ. ಇದೇ ಇವರು ಮಾಡ್ತಕ್ಕಂಥ ಕೆಲಸ. ಈಗ ಈ ಪದವೀಧರದ ಇವ್ರ ವಿದ್ಯಾರ್ಥಿಗಳಿಗೆ ನಾವು ಪ್ರೋತ್ಸಾಹ ಕೊಟ್ಟೇವೆ ಅಂದ್ರೆ ಮುಂದೆ ಅವ್ರು ಏನೋ ಒಂದು ಸಾಧಿಸ್ತಾರೆ. ಅದು ಈಗ ಎರಡನೇದಾಗಿ ಈಗ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಏನದ ಅಮರನಾಥ್ ಪಾಟೀಲ್ ಅವ್ರು ಏನದಂತಂದ್ರೆ ಕನ್ನಡದಲ್ಲಿ ಇಳಿದಾರ. ಈಗಾಗಲೇ ಏನದಂತಂದ್ರೆ ಬಹಳಷ್ಟು ವಿಡಿಯೋಗಳಲ್ಲಿ ಎಲ್ಲ ಯೂಟ್ಯೂಬ್ ನಲ್ಲಿ ಏನದ ಪ್ರಚಲಿತ ಆಗ್ತಾ ಇದೆ. ಅವ್ರು ಏನದಂತಂದ್ರೆ ಬಿಕಾಂ ಕಲ್ತಿದ್ದೇವೆ ಅಂತ ಹೇಳ್ತಾರ, ಬಿಕಾಂ ಡಿಗ್ರಿನೇ ಅವ್ರಿಗೆ ಇಲ್ಲ ಅಂತ ಹೇಳ್ತಾರೆ. ಈಗ ನಾವು ಪರಿಸ್ಥಿತಿ ಇಂಥದ್ದು ಬಂದ್ ಹೋಗ್ಯದ. ನಾವು ಡಿಗ್ರಿ ಎಲ್ಲ ಕಲ್ತವ್ರು ಏನದ ಡಿಗ್ರಿ ಇಲ್ಲವ್ರಿಗೆ ಓಟ್ ಹಾಕೋ ಪರಿಸ್ಥಿತಿ ಬಂತು. ಅದಕ್ಕೆ ಏನದಂತಂದ್ರೆ ನಾ ಈ ಒಂದು ಈ ಮೀಡಿಯಾ ಮುಖಾಂತರ ಏನದಂತಂದ್ರೆ
ಕಳಕಳಿಯ ವಿನಂತಿ ಏನು ಕೇಳ್ಬೋದು ಅಂತಂದ್ರೆ ನಾ ಸ್ವತಂತ್ರ ಅಭ್ಯರ್ಥಿ, ನಾ ಯಾರದೇ ಏನದಂತಂದ್ರೆ ನನ್ನ ಜನ ಬೆಂಬಲ ಇದೆ, ನಮಗೆ ಈ ಪದವೀಧರ ಕ್ಷೇತ್ರದ ಏನದಂತಂದ್ರೆ ನಮಗೆ ಜನ ಬೆಂಬಲ ಇದೆ ಅಂತ ಹೇಳಿ ತಿಳ್ಕೊಂಡು ಏನದಂತಂದ್ರೆ ನನಗೆ ಇವರು ಸಹಾಯ ಸಹಕಾರ ಮಾಡ್ತಾರಂತ ಉದ್ದೇಶದಿಂದ ನಾನು ಕಣಕಲ್ಲಿ ಇಳಿದೀನಿ. ನನಗೆ ಯಾವುದೇ ಈ ಉದ್ದೇಶ ಇಲ್ಲಕ್ಕೆ ನಾ ಗೆದ್ದು ಬಂದು ಏನದಂತಂದ್ರೆ ಈ ಕ್ಷೇತ್ರದವ್ರಿಗೆ ಏನದಂತಂದ್ರೆ ಪದವೀಧರ ನಿರುದ್ಯೋಗಿಗಳಿಗೆ ನಾವು ಮೋಸ ಮಾಡಬೇಕು ಅಂತ ಉದ್ದೇಶ ಇಲ್ಲ, ಏನಿಲ್ಲ. ಅವ್ರಿಗೆ ಏನಿಲ್ಲ ಒಂದು ಏನದಂತಂದ್ರೆ ನಾವು ಅವರಿಗೆ ಏಳಿಗೆ ಮಾಡಿ ತೋರಿಸ್ಬೇಕು, ಅವ್ರಿಗೆ ಒಂದು ಅಭಿವೃದ್ಧಿ ಮಾಡಿ ತೋರಿಸ್ಬೇಕು, ಅವ್ರಿಗೆ ಒಂದು ಈ ಮತಕ್ಷೇತ್ರದ ಬಗ್ಗೆ ಅವ್ರಿಗೆ ಅರಿವು ಮೂಡಿಸ್ಬೇಕೆಂಬ ಉದ್ದೇಶದಿಂದ ನಾನು ಕಣದಲ್ಲಿ ಇಳಿದೀನಿ. ಅದಕ್ಕಾಗಿ ಏನದ ಈಶಾನ್ಯ ಪದವೀಧರ ಕ್ಷೇತ್ರದ ಚುನಾವಣೆ 2024 ಜೂನ್ 3-6 2024 ನಡೆಯತಕ್ಕಂಥ ಚುನಾವಣೆಯಲ್ಲಿ ನಮ್ಮ ಬೀದರ್ ಜಿಲ್ಲೆ, ಕಲಬುರಗಿ ಜಿಲ್ಲೆ, ರಾಯಚೂರು ಜಿಲ್ಲೆ, ಯಾದಗಿರಿ ಜಿಲ್ಲೆ ಮತ್ತು ಕೊಪ್ಪಳ ಜಿಲ್ಲೆ, ಬಳ್ಳಾರಿ ಜಿಲ್ಲೆ ಹಾಗೂ ವಿಜಯನಗರ ಜಿಲ್ಲೆ ಎಲ್ಲಾ ಪದವೀಧರ ಮತ ಬಾಂಧವರಲ್ಲಿ ನನ್ನ ಕಳಕಳಿ ವಿನಂತಿ ಏನಂತಂದ್ರೆ ತಾವು ಈ ಸಲ ಏನದಂತಂದ್ರೆ ಯಾವುದೇ ಪಕ್ಷವನ್ನು ಪರಿಗಣಿಸದೆ ಸ್ವತಂತ್ರ ಅಭ್ಯರ್ಥಿಯಾದ ನಾನು ಅನಿಮೇಶ್ ಆನಂದವಾಡಿ ಅವರಿಗೆ ಏನದಂತಂದ್ರೆ ಪ್ರಥಮ ಪ್ರಾಶಸ್ತ್ಯ ಮತವನ್ನು ನೀಡಿ ಜಯಭೇರಿಗೊಳಿಸಬೇಕೆಂದು ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಕೇಳಿಕೊಳ್ಳುತ್ತೇನೆ. ನನ್ನ ಸೀರಿಯಲ್ ನಂಬರ್ 3 ಇದೆ. ಆ ಸೀರಿಯಲ್ ನಂಬರ್ 3 ತಾವು ಒಂದನ್ನು ರೋಮನ್ ಅಂಕಿಯಲ್ಲಿ ಒಂದನ್ನು ಸೂಚಿಸುವುದರ ಮೂಲಕ ತಮ್ಮ ಪ್ರಥಮ ಪ್ರಾಶಸ್ತ್ಯ ಮತವನ್ನು ನೀಡಬೇಕೆಂದು ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತೇನೆ.